ಯೂಟ್ಯೂಬ್ಗ ರೆಡ್ ಟ್ಯೂಬ್ ಓ ಲೈಕ್ ಮಾಡಿ ಶೇರ್ ಮಗ ನೀನು ಕರೆಕ್ಟ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ ಹಲೋ ಹಾಯ್ ಫ್ರೆಂಡ್ಸ್ ನಾನು ಗಲಿಫುಡ್ ಶಂಕರ್. ಇವತ್ತಿನ ರೆಸಿಪಿ ಬೇಲ್ಪುರಿ ಯಾವ ಥರ ಇನ್ಸ್ಟೆಂಟಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ 3 ಲೀಟ್ರ್ ಪುರಿ ತಗೊಂಡಿದ್ದೀನಿ. 3 ಲೀಟ್ರ್ ಪುರಿಲಿ ಸಿಂಪಲಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಎಷ್ಟು ಇಲ್ಲಿ ಒಂದು ದೊಡ್ಡ ಟೊಮೆಟೊ, ಒಂದು ದೊಡ್ಡ ಈರುಳ್ಳಿ, ಒಂದು 2-3 ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಎಷ್ಟು ಮೇನ್ ಬೇಕಾದ್ರೆ ಬೇಲ್ಪುರಿ ಒಂದು ಚಟ್ನಿ ಬರುತ್ತೆ, ಅದೊಂದು ಚಟ್ನಿ ತಗೊಂಡಿದ್ದೀನಿ. ಇಲ್ಲಾಂದರೆ ಚಟ್ನಿ ಆ ಥರ ಮಾಡೋದು ಅಂತ ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಅರ್ಧ ಹೋಳು ನಿಂಬೆಹಣ್ಣು ಬೇಕಾಗುತ್ತೆ ಅದಕ್ಕೆ. ಮತ್ತು ಸ್ವಲ್ಪ ಬೂಂದಿ ಖಾರ ಮಿಕ್ಸ್ ಆಗಿರಬೇಕು, ಅದನ್ನು ತಗೊಂಡಿದ್ದೀನಿ. ಬೂಂದಿ ಖಾರ ಮಿಕ್ಸು ಮತ್ತು ಕಡಲೆ ಬೀಜ, ಈ ಥರ ಫ್ರೈ ಆಗಿರೋ ಕಡಲೆ ಬೀಜ ಒಂದು 2 ಪ್ಯಾಕೆಟ್ ತಗೊಂಡಿದ್ದೀನಿ. ಚಾಟ್ ಮಸಾಲ ಬೇಕಾಗುತ್ತೆ. ಮತ್ತು ಕ್ಯಾರೆಟು ಈ ಥರ ಒಂದನ್ನ ತುರಿದು ಇಟ್ಕೊಂಡಿದ್ದೀನಿ. ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ. ಇಷ್ಟೇ ಸಿಂಪಲಾಗಿ ಬೇಕಾಗಿರೋದು ಬೇಲ್ಪುರಿ ಮಾಡೋಕ್ಕೆ. ಬಲ್ಲಿ ಯಾವ ಥರ ಕ್ವಿಕ್ಕಾಗಿ ಮಾಡಬೇಕು ಅಂತ ತೋರಿಸ್ತೀನಿ ನಿಮಗೆ. ಇದ್ರ ಜೊತೆಗೆ ಒಂದು ನಿಪ್ಪಿಟ್ಟಿದ್ರೆ ನಿಪ್ಪಟ್ಟನ್ನು ಹಾಕೊಂಬಿಡಿ. ನನಗೆ ನಿಪ್ಪಟ್ಟು ಸಿಗಲಿಲ್ಲ ನೋಡಿ. ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಟೊಮೆಟೊನೂ ಹಾಕ್ಕೊಂಡಿದ್ದೀನಿ. ಎಷ್ಟು ಹಸಿರು ಮೆಣಸಿನ್ಕಾಯಿನೂ ಒಂದು 2 ಹಾಕತ್ತಾಯಿದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊತಾಯಿದ್ದೀನಿ. ಇಷ್ಟು ಹಾಕೋದ್ರಿಂದ ಒಂದು 4 ಜನಕ್ಕೆ ಆರಾಮಾಗುತ್ತೆ. ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತಾಯಿದ್ದೀನಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಮೆನ್ಷನ್ ಮಾಡಿದ್ದೀನಿ. ಮತ್ತು ಒಂದು 1/4 ಸ್ಪೂನಷ್ಟು ಚಾಟ್ ಮಸಾಲ, 1/4 ಸ್ಪೂನಿಗಿಂತ ಬೇಕಾದ್ರೆ ಇನ್ನೂ ಕಮ್ಮಿನೇ ಇರಲಿ, ಇನ್ನೂ ಚೆನ್ನಾಗಿರುತ್ತೆ. ಎಷ್ಟು ಕಡಲೆ ಬೀಜ 2 ಪ್ಯಾಕೆಟ್ ಓಪನ್ ಮಾಡಿ ಹಾಕೊಂಡಿದ್ದೀನಿ. ಇದು 5 ರೂಪಾಯಿ ಪ್ಯಾಕೆಟ್ ಬರುತ್ತೆ, ಅದನ್ನು 2 ಹಾಕೊಂಡಿದ್ದೀನಿ. ಈ ಟೈಮಲ್ಲಿ ನೀವು ನಿಪ್ಪಿಟ್ಟು ಸಿಕ್ಕಿದ್ರೆ ನಿಪ್ಪಿಟ್ಟ ಒಂದು ಒಡ್ಕಳಿ, ಇಲ್ಲಾಂದರೆ ಪಾನಿಪುರಿ ಇದ್ದರೆ ಪಾನಿಪುರಿ ಒಂದು 2-3 ಒಡ್ಕಳಿ. ಮತ್ತು ಇಲ್ಲಿ ಖಾರನ ಒಂದು 2 ಥರದ ಖಾರ, ಬೂಂದಿ ಖಾರ ಮತ್ತು ಕಡ್ಡಿ ಖಾರ 2 ಮಿಕ್ಸ್ ಆಗಿ ತಂದಿದ್ದೀನಿ. ಎಷ್ಟು ನಿಮಗೆ ಖಾರ ಬೇಕು ಅಂದರೆ ಒಂದು ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ ಹಾಕೊಳ್ಳಿ. ಇಲ್ಲ ನಮಗೆ ಖಾರ ಬೇಡ ಅಂದರೆ ಅಚ್ಚ ಖಾರದ ಪುಡಿ ಸ್ಕಿಪ್ ಮಾಡ್ಕೊಳ್ಳಿ. ಎಷ್ಟು ಮೇನ್ ಇಂಗ್ರೀಡಿಯೆಂಟ್ಸೇ ಈ ಚಟ್ನಿ. ಬೇಲ್ಪುರಿ ಚಟ್ನಿ ಮಾಡೋದು ಹೆಂಗೆ ಅಂತ ಬೇಕಾದ್ರೆ ನೆಕ್ಸ್ಟು ವೀಡಿಯೋದಲ್ಲಿ ತೋರಿಸ್ತೀನಿ. ಹೋಮ್ ಮೇಡ್ ಬೇಲ್ಪುರಿ ಅಂತ. ಇದು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಬರೀ ಬೇಲ್ಪುರಿ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ನಿಮಗೆ ಇದು ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಬೇಕಂದ್ರೆ ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಯಾವ್ದಾದ್ರು ವೆಬ್ಸೈಟಲ್ಲೆಲ್ಲ ಸಿಕ್ಕಿರಬೇಕಾದ್ರೂ ಲಿಂಕ್ ಇದ್ದಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಥವಾ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ನೋಡ್ಕೋಬೋದು. ನಮಗೆ ಸ್ವಲ್ಪ ಲೈಟಾಗಿ ಇರಬೇಕು ಅಂತ ಹಾಕಿದ್ದೀನಿ. ಇಲ್ಲ ನಿಮಗೆ ಇನ್ನೊಂದು ಸ್ವಲ್ಪ ಬೇಲ್ಪುರಿ ಸ್ವಲ್ಪ ಕಲರ್ ಬೇಕು ಅಂದರೆ ಒಂದು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ ಕಲರ್ ಬರುತ್ತೆ. ನಾವು ಕಲರ್ ಏನು ಬೇಡ ಅಂತ ಇದನ್ನು ಹಾಕೊಂಡಿದ್ದೀನಿ ಅಷ್ಟೇ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನ ಹಾಕ್ಕೊಳ್ಳಿ. ಎಷ್ಟು ಇದನ್ನು ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋದನ್ನ ನೋಡಿ. ಈ ಥರ ಒಂದು 2-3 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ. ಅದೇ ಅರಿಶಿನ ಹಾಕಿದ್ರೆ ಸ್ವಲ್ಪ ಕಲರ್ ಬರುತ್ತೆ, ಅಥವಾ ಅಚ್ಚ ಖಾರದ ಪುಡಿನ ಕಾಶ್ಮೀರಿ ಕಲರ್ ಹಾಕಿ. ಮತ್ತು ನಾನಿಲ್ಲಿ ಹುಣ್ಸೆಹಣ್ಣ ನೆನೆ ಹಾಕಿದೆ, ಅದನ್ನು ನಿಮಗೆ ತೋರಿಸ್ಲಿಲ್ಲ. ಸಕ್ಕರೆ ಮತ್ತು ಇದು ಬೆಲ್ಲ ಮತ್ತು ಹುಣ್ಸೆಹಣ್ಣು ಹಾಕಿದ್ರೆ ಸ್ವೀಟ್ ಪೇಸ್ಟಿಗೆ ಅಂತ ಅದು ಒಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ.
ನೀಟಾಗಿ ಮಿಕ್ಸ್ ಮಾಡಿದರೆ ನಿಮಗೆ ಅದ್ಭುತವಾದ ಬೇಲ್ಪುರಿ ರೆಡಿ ಆಗುತ್ತೆ. ಇದು ಪ್ಲೈನು. ನಾವು ಇನ್ಸ್ಟೆಂಟಲ್ಲಿ ಯಾವ ಥರ ಮಾಡ್ಬೋದು ಅಂತ ಅಷ್ಟೇ. ನಿಮಗೆ ಒರಿಜಿನಲ್ ಹೋಮ್ ಮೇಡು ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಇದು ರೆಡಿಮೇಡ್ ಮಾತ್ರ ಸಖತ್ತಾಗಿರುತ್ತೆ, ಅದಕ್ಕೆ ಇದನ್ನು ತೋರಿಸಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಸಪೋರ್ಟ್ ಮಾಡಿ. ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋ ತೋರಿಸ್ತಿರ್ತೀನಿ. ಅಥವಾ ನಿಮಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಆ ಕಮೆಂಟ್ ನೋಡಿ ನಾನು ನಿಮ್ಗೆ ಆ ರೆಸಿಪಿನ ತೋರಿಸ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.